ಚುನಾವಣಾ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡುತ್ತಿದ್ದಾರೆ, ಬನ್ನಿ ನೋಡೋಣ. ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಇದೆ. ಒಂದು ಕಾಲ ನಾನು ಕಾಂಗ್ರೆಸ್ ವರ್ಕರ್ ಕೆಲಸ ಮಾಡಿ ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಇದೇ KR ಪಾಟೀಲ್ ಬೊಮ್ಮೇಗೌಡರು ನಾವು 9 ಜನ ನಾವು ಬಂಡಾಯ ಕಾಂಗ್ರೆಸ್ ಅಲ್ಲಿ ನಿಂತು ಇತಿಹಾಸ ಗೊತ್ತಿದೆ ನನಗೆ. ನನ್ನ ಯುವಕರಿಗೆ ಹೇಳ್ತೇನೆ, ಕುಮಾರಣ್ಣ ಕದ್ದು ಹೋಗಬೇಕಾದಿಲ್ಲ ಹೇಳಿದೆ ನನ್ನ ಮಗನಿಗೆ, ನಿನ್ನ ದಾರಿ ತಪ್ಪಿಸಿದ್ರು ನನಗೆ, ನಿನ್ನ ದುಡಿಮೆಗೆ ಇಂಧನ ನಾಳೆ ಫಲ ಸಿಗುತ್ತೆ, ಯಾವುದೇ ಕಾರಣದ ಎಷ್ಟೇ ಪ್ರಯತ್ನ ಮಾಡಿದ್ರು ನೀನು ಹೋಗಬಾರ್ದಾಗಿತ್ತು. ಆಗ ನಾನು ಹಾಸಿಗೆ ಹಿಡಿದು 4 ತಿಂಗಳು ಮಲಗಿದ್ದೇನೆ. ದೇವೇಗೌಡರು ಸಾವು ನೋವು ಜನ ಎಲ್ಲ ಟಿವಿಯೆಲ್ಲ ಹೇಳಿದ್ರು ದೇವೇಗೌಡರು ಹೋಗ್ತಾರೆ ಹೋದ್ರು, ಇದೆಲ್ಲ ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಪ್ರಧಾನಮಂತ್ರಿಯಾಗಿ ಗುಜರಾತಲ್ಲಿ ಬರ್ಖಾಸ್ತು ಮಾಡಿದ್ರು. ನನ್ನ ಮಗನಿಗೆ ಹೇಳಿದೆ, ನನ್ನ ಆರೋಗ್ಯ ಕೆಟ್ಟಾಗ ಬಂದ ನಾನು ತಪ್ಪು ಮಾಡಿದ್ದೀನಿ, ರಾಜೀನಾಮೆ ಕೊಡ್ತೇನೆ, ನೋವು ಹಾಗೂ ಜನಕ್ಕೆ ಒಳ್ಳೇದು ಮಾಡ, ತಪ್ಪು ಗಾಡಿ ಹೋಗಿದ್ದೆ ಜನಕ್ಕೆ ಒಳ್ಳೇದು ಮಾಡ, ಅಷ್ಟೇ ಸಾಕು ಹೋಗು. ಆಗ ಮಾಡಿದಂತ ಕೆಲಸ 150 ಕೋಟಿ ಆಪಾದನೆ ಒಂದು ಕಡೆ, ಹಿಂಸೆ, ಆ ನೋವಲ್ಲಿ ಅವನು ಮಾಡಿದ ಕೆಲಸ ಅಂತ ನೋಡಿದ್ದೇನೆ. ಈಗ ಅವನನ್ನು ಎಷ್ಟೋ ಒತ್ತಾಯ ಮಾಡಿದ್ರು, ನಮ್ಮ ಜೊತೆ ಬನ್ನಿ, ಒಪ್ಪಲಿಲ್ಲ. ನಮ್ಮ ತಂದೆಗೆ ಮತ್ತೊಂದು ಸಾರಿ ಶಿಕ್ಷೆ ಕೊಡೋದಿಲ್ಲ ನಾನು, ನಮ್ಮ ತಂದೆ ಹೇಳಿದ್ರು ಮಾಡಬೇಡ ಹೋಗ್ತೀನಿ. ಕೃಷ್ಣ ಅವ್ರು ಹೇಳ್ತಾರೆ, ಕದ್ದು ಹೋಗಿ ಮುಖ್ಯಮಂತ್ರಿ, ಕದ್ದೋಗ್ಲಿಲ್ಲ, ಎಲ್ಲ ಬಂದ್ರು, ನೀನು ಮುಖ್ಯಮಂತ್ರಿ ಮಾಡ್ತೀವಿ, ನಮ್ಮ ಜೊತೆ ಬರಬೇಕು ಅಂತ ಹೇಳಿ. ಯಾವಾಗ MP ಪ್ರಕಾಶ್ ಅವರು ಮತ್ತೆ ಇವರು ಸಿದ್ದರಾಮಯ್ಯರು ಹೋದ್ರು, 2 ದೊಡ್ಡ ಸಮುದಾಯ ಹೊರಟೋದ್ಮೇಲೆ ಏನ್ ಮಾಡ್ಲಿ ಅಂತ ಹೇಳಿದ್ದಿತ್ತು ಅಂತೆ. ಹೊರಗೆ ನಾವು ಬಿಟ್ಟೋಗಿ ಒಪ್ಕೊಂಡ ಪಕ್ಷ ಉಳಿಸ್ಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ ಜೊತೆ ನಾವು ಹೋಗಿ ಕೇಳ್ಕೊಳ್ಳಿಲ್ಲ. ವಾಸ್ತವಾಂಶ ಹೇಳ್ತೇನೆ, ಕೇವಲ 37 ಸ್ಥಾನ ಬಂದಿದೆ. ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳಿ ಊರಲ್ಲಿ ಎಲ್ಲ ಕಡೆ 3 ವರ್ಷ ಸುತ್ತಿ 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 ಹೇಳಿದ್ರು, 37 ಸ್ಥಾನ. ಆದ್ರೆ ಯಡಿಯೂರಪ್ಪ ಹೇಳ್ತಾರೆ, ನೀವು ಇವತ್ತು ಮುಖ್ಯಮಂತ್ರಿ ಇವತ್ತೇ ಆಗಲೇಬೇಕು. ಇವರು ಡೆಪ್ಟಿ CM ಆಗಿ ಹೇಳ್ತಾರೆ, ಟ್ರೆಜರಿ CM ಆಗಿ ಹೇಳಿದ್ರು, ನೋಟ್ ಪ್ರಿಂಟ್ ಮಾಡೋದು ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದಂತ ಮಹಾನುಭಾವರು 24 ಗಂಟೆ ಅವರು ಬಳಕೆ ಮಾಡಿದ ಒಂದೊಂದು ಶಬ್ದಗಳನ್ನು ನೋಡಿ ಸಹಿಸ್ಕೊಳ್ತಾರೆ. ಕುಮಾರನ ಮೇಲೆ ಯಾವ್ಯಾವ ಅವ್ಯಾಚ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಇಷ್ಟೆಲ್ಲ ಆದ್ಮೇಲೆ ದೇಶದಲ್ಲಿ 17 ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೋಯಿತು. ಮೋದಿ ಅವರು ನಾನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳೋ ಆ ಒಂದು ಎತ್ತರಕ್ಕೆ ಮೋದಿಯವರು ಹೋದರು. ಸೂಕ್ಷ್ಮವಾಗಿ ನೋಡ್ತಾ ಇದ್ದೆ ನಾನು, ಎಲ್ಲಿಗೆ ಹೋಗುತ್ತೆ ಈ ದೇಶ, ಎಲ್ಲಿಗೆ ಹೋಗುತ್ತೆ? ಮೋದಿ ಶಾ ಹೋ ಇಲ್ಲಿ ಎಲ್ಲಿ ನೋಡಿದ್ರು ನೋಡ್ಲಿಕ್ಕ ನಾನು ಅಣಕ ಮಾಡೋದಿಲ್ಲ, ಎಲ್ಲಿ ನೋಡಬೇಕು. ಈ ಜಗತ್ತಲ್ಲಿ ತಾಯಿ ಭಾರತಾಂಬೆ ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿ ಇರೋರನ್ನ ಹುಟ್ಟಿಸಿದ್ದಾಳೆ. ಮೋದಿಯವರೇ, ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ, ಸೂಕ್ಷ್ಮ ಗಮನಿಸ್ತಾ ಇದ್ದೆ. ಈ ಕಡೆ ಮನೆ ಈ ಕಡೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. 5 ವರ್ಷ ಇಲ್ಲ, ಆ ಕಡೆ ಕಳಿಸ್ತೇನೆ. ಸೂಕ್ಷ್ಮ ಗಮನಿಸ್ತಾ ಇದ್ದೆ. ಯಾವಾಗ ಸೋನಿಯಾ ಗಾಂಧಿ ಅವರು ನಾನು ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ದೆ,
ರಾಹುಲ್ ಗಾಂಧಿ ಹಿಂದ್ಗಡೆ ಕೂತ್ಕೊಳ್ತಾ ಇದ್ರು. ನಾನು ಒಂದಿನ ಅವ್ರ ಬಗ್ಗೆ ಈ ಬಾಯಿಂದ ಅಗೌರವ ಮಾತನಾಡಿದ ಕಾಲ ಹೀಗೆ ಇರೋದಿಲ್ಲ. ವಾಚ್ ಮಾಡ್ತಾ ಇದ್ದೀನಿ, ನನಗೆ ದೈವದ ಆಟ ಇಲ್ಲ, ದೈವದ ಆಟ ಇಲ್ಲ ಇಲ್ಲಿ. ಹೌದು, ನಾನು ರಾತ್ರಿ 12 ಗಂಟೆಗೆ ಏಪ್ರಿಲ್ 11ನೇ ತಾರೀಕು 97 ರಾತ್ರಿ ಕೊಟ್ಟಾಗ ಧೂಳಿಂದ ಎದ್ದು ಬರ್ತೇನೆ ಅಂತ ಹೇಳಿದೆ. ನಾನು ಆ ಮಾತನ್ನು ಹೇಳುವಾಗ ಯಾರು ಖಂಡಿತ ಹೇಳಿಲ್ಲ. ನಾನು 10 ತಿಂಗಳಲ್ಲಿ ದೇಶಕ್ಕೆ ಮಾಡಿದಂತ ಕೆಲಸ ಏನಿದೆ ಅದನ್ನ ಎಳೆಯಾಗಿ ಬಿಡಿಸಿ ಹೇಳಿದೆ. ಯಾರಿಗಾದ್ರೂ ಒಂದು ನೋವಾಗಿದ್ದರೆ ಹೇಳಿ. ವಾಜಪೇಯಿ ಅವರೇ, ಪ್ಲೀಸ್ ಗೆಟ್ ಅಪ್. ಯು ಆರ್ ಎ ಸ್ಟೇಟ್ಸ್ಮನ್, ಯು ಆರ್ ಎ ಪಾಲಿಟಿಷಿಯನ್, ಯು ಆರ್ ದ ಲೀಡರ್ ಆಫ್ ದಿ ಅಪೋಸಿಷನ್, ಪ್ಲೀಸ್ ಗೆಟ್ ಅಪ್. ಈ ರಾಷ್ಟ್ರದಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಕೆನಾಟ್ ಸರ್ಕಲ್ ನನ್ನ ಹ್ಯಾಂಗ್ ಮಾಡಿ ಅಂತ ಹೇಳಿದ ರೈತರ ಮಗ. ನಿಮ್ಮ ಒಂದು ಶಕ್ತಿಯಿಂದ ಇದು KR-ಪೇಟೆಯಲ್ಲಿ JDS ವರಿಷ್ಠ ದೇವೇಗೌಡರ ಮಾತು. ಅವರು ನೇರವಾಗಿ ಬಿಜೆಪಿ ವಿರುದ್ಧ, ಪ್ರಧಾನಿ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ರು ಹಾಗೂ ತಾವು ಪ್ರಧಾನಿಯಾಗಿದ್ದ ದಿನಗಳನ್ನು ಮೆಲುಕು ಹಾಕ್ತಾ ಇದ್ರು. ಈಗ ಒಂದು ಚಿಕ್ಕ ಬ್ರೇಕ್. ಅವಕಾಶ ಮಾಡಿ ದೇವೇಗೌಡರಿಗೆ ಹಿಂದೆ ಸೇರಿಸಬೇಕು. ಅವತ್ತು ನೆನೆಸ್ಕೊಂಡು ತುಂಬ ನೋವಿಂದ ಹೇಳಿದೆ. ಆ ಹೆಣ್ಮಗಳು ಸ್ಪೀಕರ್, ಅಮ್ಮ ಬನ್ನಿ ಒಂದು 4 ಮಾತನಾಡ್ತೀನಿ, ಅರ್ಧ ಗಂಟೆ ಟೈಮ್ ಕೊಡೋದು ಅವಕಾಶ ಮಾಡಿ. ಯಾವ ಬೋಗಿ ಬ್ರಿಡ್ಜ್ ಇದೆಯೋ ಅಲ್ಲಿ ಹೋಗಿ ಅರುಣಾಚಲದಲ್ಲಿ ಆ ಬ್ರಿಡ್ಜಿಗೆ ಫೌಂಡೇಶನ್ ಆಗಿ 400 ಕೋಟಿ ಹಣ ಕೊಟ್ಟಿದ್ದಾರೆ. ಇವರು ಹೋದ್ರು, ಒಂದಷ್ಟು ದೂರ ವಾಕ್ ಮಾಡಿದ್ರು, ಏನು ಎಲ್ಲ ಕಡೆ ನೋಡ್ತಾರೆ. ಇವತ್ತು ದೇಶಕ್ಕೆ 5 ಕಿಲೋಮೀಟರ್ ಬ್ರಹ್ಮಪುತ್ರ ನದಿಯ ಬ್ರಿಡ್ಜ್ ಅನ್ನ, ಬೋಗಿ ಬ್ರಿಡ್ಜ್ ಅನ್ನ ನಾನು ಲೋಕಾರ್ಪಣೆ ಮಾಡಿದ್ದೇನೆ. ಇಲ್ಲಿ ನಿಂತಿದ್ದೇನೆ ನಿಮ್ಮ ಮುಂದೆ ಈ ವ್ಯಕ್ತಿಯ ವತಿಯನ್ನು ತೀರ್ಮಾನ ಮಾಡದ ಅನ್ನೋದನ್ನ ಅಲ್ಲಿ ಜನ ಹೇಳ್ತಾರೆ. ಆಗ ನಾನೇ ಹೇಳಿಲ್ಲ, ಮಾಡಿದ್ದು ದೇವೇಗೌಡರು. ಎಲ್ಲ ಪಾರ್ಲಿಮೆಂಟ್ ನಾನು ಕೊನೆಯ ದಿನ ಹೇಳಿದ್ಮೇಲೆ ಶುರುವಾಯಿತು, ನೀವು ನಿಲ್ಲೇಬೇಕು ಅಂತ. ನನ್ನ ಮೊಮ್ಮಗನಿಗೆ 3 ವರ್ಷದಿಂದ ಹೇಳಿದ್ರೆ ನಾನು ನಿಲ್ಲದಿಲ್ಲ, ಸಾಕು ಈ ಹೋರಾಟ ನನಗೆ. ನಿಖಿಲ್ ಅವ್ರನ್ನ ಇಲ್ಲಿ ನಿಲ್ಲಾಡೆ. ಈ ಯಾವಾಗ ಶಿವರಾಮೇಗೌಡನ ಪ್ರಶ್ನೆ ಬಂದಾಗ ನಿಖಿಲ್ನೇ ನಿಲ್ಲಿಸಬೇಕು. ಹೇಳಿದ್ರೆ ಹುಡುಗಾಟ ಮಾಡ್ತಾರೆ ಈ 4 ತಿಂಗಳಿಗೆ ಕೂಡುದು ಅಂತ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಸೇರಿದ್ರು. ನಾನು ಸೂಕ್ಷ್ಮ ಹೇಳಿದೆ, ಕಷ್ಟ ಇದೆ ಇದು, ಮೋದಿಯವರಿಗೆ ಒಂದು ಅಸ್ತ್ರ ಆಗುತ್ತೆ. ಕುಟುಂಬ ರಾಜಕಾರಣ ಹೇಳ್ತಾರೆ, ಬೇಡಿ ಈ ಮಾತನ್ನು ನಾನು ಹೇಳಿದೆ. ಆದರೆ ಕುಟುಂಬ ರಾಜಕಾರಣದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಮೋದಿ ಬರಲಿ. ಸಾಕಷ್ಟು ಶಕ್ತಿ ಇದೆ ನನಗೆ. ಬಂದ ಮೇಲೆ ಹಲವಾರು ವಿಷಯ ಸಂತೋಷ. 4 ಸಭೆ ಮಾಡ್ತಾರೋ 5 ಸಭೆ ಮಾಡ್ತಾರೋ ಮಾಡಿ. 86ನೇ ವಯಸ್ಸಿನಲ್ಲಿ ಅವರಿಗೆ ಚರ್ಚೆ ಮುಖೇನ ಎದುರಿಸ್ತೇನೆ ಅನ್ನೋ ಸಾಮರ್ಥ್ಯ ಇದೆ ನನಗೆ. ತುಮಕೂರು ಮಹಾಜನತೆ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಜವಾಬ್ದಾರಿ ತಗೊಳ್ತೀನಿ, ನೀವು ಬೇರೆ ಕಡೆ ಹೋಗಿ. ಸಿದ್ದರಾಮಯ್ಯ ನೀವು ಇಬ್ಬರು ಪ್ರವಾಸ ಮಾಡಿದ್ರು, ಎಲ್ಲ ಕಡೆ ಹೋಗ್ತೀವಿ. ಅದೇ ಸಿದ್ದರಾಮಯ್ಯ ಬಂದರೂ ಇಲ್ಲಿ ಏನು ಫಲಕಾರಿ ಆಗೋದಿಲ್ಲ ಅನ್ನೋದು ನಾನು ತೀರ್ಮಾನ ಮಾಡ್ಕೊಂಡಿದ್ದೇನೆ. ಪಾಪ ದೂರ ಹೊರಟೋಗಿದ್ದಾರೆ. ನಿಖಿಲಿನ ಸೋದರ ಮುಖೇನ ಕುಮಾರಸ್ವಾಮಿಗೆ ಮಕ್ಕಳು ಮಾಡಲೇಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಮನೆ ಮಗಳಿಗೆ. ಬಿಸಿಲೇನೆ ಇದ್ದೀವಿ. ನನ್ನ ಅಣ್ಣ ತಮ್ಮಂದಿರು, ನನ್ನ ಬಂಧು ಬಾಂಧವರು ಹೇಳ್ತಾ ಹೋದ್ರೆ ಗಂಟೆ ಗಟ್ಟಲೆ ಮಾತಾಡೋಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋದ್ರು, KR ನಗರಕ್ಕೆ ಹೋದ್ರು, ಮತ್ತೆ ಬರೋದಿಲ್ಲ. ಯಾರ ಹತ್ರ ಕೇಳಬೇಕು, ಯಾರ ಮನೆ ಬಾರಿ ಹೋಗಿ ನಿಮ್ಮ ಹತ್ರನೇ ಕೇಳ್ತಾರೆ.